ಇತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಇವತ್ತಿನ ಲಾಗು ಉಗಾದಿ ಲಾಗ್ ಆಗಿರುತ್ತೆ. ಉಗಾದಿ ಹಬ್ಬ ನಮ್ಮ ಮನೇಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ಲಾಗ್ ಅಲ್ಲಿ ಶೇರ್ ಮಾಡ್ಕೊಂತ ಇದೀನಿ. ಎಲ್ಲರಿಗೂ ಉಗಾದಿ ಬೇವು ಬೆಲ್ಲ ತಿಂಡಿ ಎಲ್ಲದೂ ಒಳ್ಳೇದಾಗ್ಲಿ. ಆದಷ್ಟು ಕಹಿನ ಕಮ್ಮಿ ಆಗಿ ಬೆಲ್ಲ ತರ ಸಿಹಿ ಜಾಸ್ತಿ ಆಗಿ ಎಲ್ಲಾರ ಲೈಫಲ್ಲೂ. ಅಂಡ್ ಎಲ್ಲರಿಗೂ ಹ್ಯಾಪಿ ಉಗಾದಿ. ನಿಮ್ ಮನೇಲಿ ಏನೆಲ್ಲ ಅಡಿಗೆ ಮಾಡಿದ್ದೀರಾ? ಏನೆಲ್ಲ ಸ್ಪೆಷಲ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಅಂಡ್ ಇನ್ನ ನನ್ನ ಚಾನೆಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ? ವ್ಲಾಗ್‌ನ ಪೂರ್ತಿ ನೋಡಿ. ಉಗಾದಿ ಹಬ್ಬ ಬಂದ್ರೆ ಸಾಕು ನನಗ್ ನೆನಪಾಗೋದು ನನ್ನ ಸ್ಕೂಲ್ ಡೇಸ್‌ದು. ಯಾಕಂದ್ರೆ ಉಗಾದಿ ಹಬ್ಬ ಬಂದ್ರೆ ನಮ್ಮನೇಲಿ ನನಗೂ ನನ್ನ ತಂಗಿಗೂ ಹೊಸ ಬಟ್ಟೆ ತರ್ತಾ ಇದ್ರು. ಯಾವ್ ತರ ಅಂದ್ರೆ ಇವಾಗ ನನಗ್ ಫ್ರಾಕ್ ತಂದ್ರೆ ಅವಳಿಗೂ ಫ್ರಾಕ್ ತರೋರು, ನನಗ್ ಲಂಗ ಜಾಕೆಟ್ ತಂದ್ರೆ ಅವಳಿಗೂ ಲಂಗ ಜಾಕೆಟ್ ತರೋರು. ನಮ್ಮಿಬ್ರು ಬಟ್ಟೆ ಸಿಮಿಲರ್ ಆಗಿರೋದು. ಆ ತರ ನಮ್ಮಪ್ಪ ಉಗಾದಿ ಹಬ್ಬಕ್ಕೆ ತರ್ತಾ ಇದ್ರು. ಇನ್ನ ಹೊಸ ಬಟ್ಟೆ ಹಾಕೊಳಕ್ಕೋಸ್ಕರ ಇಡೀ ನೈಟ್ ವೆಯ್ಟ್ ಮಾಡ್ತಾ ಇದ್ರಿ. ನಿದ್ದೆನೇ ಮಾಡ್ತಾ ಇದ್ದಿಲ್ಲ. ಯಾವಾಗ ನಾವು ಹೊಸ ಬಟ್ಟೆ ಹಾಕೊಂತೀರಿ, ನಮ್ಮಮ್ಮ ಯಾವಾಗ ನನ್ನ ರೆಡಿ ಮಾಡ್ತಾರೆ, ಅಂದ್ರೆ ಆ ಬಟ್ಟೆ ಹಾಕೊಂಡು ನಾವು ಆಟಾಡೋದು ಯಾವಾಗ ಅಂತಾನೆ ಯೋಚನೆ ಮಾಡ್ತಾ ಇದ್ರಿ. ನಮ್ಮಮ್ಮನೂ ಅಷ್ಟೇ ಬೆಳಗ್ಗೆನೆ ಎದ್ಬಿಟ್ಟು ನಮ್ಮಿಬ್ಬರಿಗೂ ಎಣ್ಣೆ ಚೆನ್ನಾಗಿ ಹಚ್ಚೋರು. ಎಣ್ಣೆ ಹಚ್ಬಿಟ್ಟು ಅಟ್ಲೀಸ್ಟ್ ಒಂದು 10 ನಿಮಿಷ ಆದ್ರೂ ಬಿಸಿಲಿಗೆ ನಿಲ್ಸೋರು ನನ್ನ ತಂಗಿನ. ಅದಾದ್ಮೇಲೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿ ನಮ್ಮಮ್ಮ ಬಿಟ್ಬಿಡೋರು. ಇನ್ನು ನಾನು ನನ್ನ ತಂಗಿ ಆಟ ಆಡ್ಕೊಂಡು ಟಿವಿ ನೋಡ್ಕೊಂಡು ಇದೇ ತರ ನಮ್ಮ ಉಗಾದಿನ ಟೈಮ್ ಪಾಸ್ ಮಾಡ್ತಾ ಇದ್ರಿ. ನನಗೆ ಉಗಾದಿ ಹಬ್ಬ ಬಂದಾಗ ಇದು ನೆನಪಾಗುತ್ತೆ ಫಸ್ಟು. ಇವಾಗೂ ಅಷ್ಟೇ ನಾವು ಏನಾದರೂ ಬಟ್ಟೆ ತಗೊಳ್ಬೇಕು ಅಂದ್ರೆ ಆಲ್ಮೋಸ್ಟ್ ನಾನು ನನ್ನ ತಂಗಿ ಸಿಮಿಲರ್ ಆಗೇ ತಗೊಂತೀರಿ. ಇದೆಲ್ಲ ಒಂದು ಚಿಕ್ಕ ಚಿಕ್ಕ ನೆನಪು ನನ್ನ ಸ್ಕೂಲ್ ಡೇಸ್ದು ನನಗೂ ನನ್ನ ತಂಗಿಗೂನು. ಉಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ. ಉಗಾದಿ ಹಬ್ಬಕ್ಕೆ ಬಾಕ್ಲಿಗೆ ಮಾವಿನ ತೋರಣ ಕಟ್ಟೋದು, ಬೇವು ಬೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಒಬ್ಬಟ್ಟು ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಈ ಹಬ್ಬದ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಒಬ್ಬಟ್ಟು ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಉಗಾದಿ ಹಬ್ಬದ ದಿನ ಇನ್ನ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ. ಇವೆರಡು ಐಟಮ್ ಅಂತೂ ನಮ್ಮ ಮನೇಲಿ ಫಿಕ್ಸ್ ಆಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಇದ್ದೇ ಇರುತ್ತೆ. ಇನ್ನ ಒಬ್ಬಟ್ಟಂತೂ ಮಾಡ್ತೀರಿ. ಒಬ್ಬಟ್ಟು ನನ್ನ ಫೇವ್ರೆಟ್ ಸ್ವೀಟು. ಯಾವಾಗಾದ್ರೂ ನನ್ನ ಫೇವ್ರೆಟ್ ಸ್ವೀಟ್ ಏನಂದ್ರೆ ಒಬ್ಬಟ್ಟು. ಅದು ಉಗಾದಿ ಹಬ್ಬದ ದಿನನೇ ಅಂತಲ್ಲ, ಯಾವಾಗಾದ್ರೂ ಮಾಡ್ಲಿ ಒಬ್ಬಟ್ಟು ನನ್ನ ಫೇವ್ರೆಟ್ ಸ್ವೀಟ್ ಆಗಿರುತ್ತೆ. ಇನ್ನ ಹಬ್ಬದ ದಿನಾನೇ ಮನೆ ಕೆಲಸ, ಈ ಅಡ್ಗೆ ಕೆಲಸ, ದೇವ್ರ ಪೂಜೆ ಮಾಡೋದು ಇರುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ನೈಟೇ ಆಲ್ಮೋಸ್ಟ್ ನಾನು ಅರ್ಧ ಕೆಲಸನ ಮುಗಿಸಿದ್ದೆ. ಕಸ ಗುಡಿಸೋದು, ಮನೆ ಒರೆಸೋದು, ಪಾತ್ರೆ ಉಜ್ಜೋದು ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅವಾಗೇನಂದ್ರೆ ಎರಡೇ ಕೆಲಸ ಇರುತ್ತೆ, ಒಂದು ಪೂಜೆ ಮಾಡೋದು, ಒಂದು ಅಡುಗೆ ಮಾಡೋದು. ಪೂಜೆ ಮಾಡೋದನ್ನ ನನ್ನ ತಂಗಿ ಮಾಡ್ತಾಳೆ, ಇನ್ನು ಅಡುಗೆ ನಾನು ನಮ್ಮಮ್ಮ ಸೇರ್ಕೊಂಡು ಮಾಡೋಣ ಅಂತೇಳಿ ಅನ್ಕೊಂಡೆ. ಇನ್ನು ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮಮ್ಮ ಚೆನ್ನಾಗಿ ಎಣ್ಣೆ ಹಚ್ಚಿ ಟೆರೆಸ್ ಮೇಲೆ ಹೋಗಿ ಒಂದು 10 ನಿಮಿಷ ಬಿಸಿಲಲ್ಲಿ ಕಾಯಿಸಾದ್ಮೇಲೆ ಬ್ರೇಕ್ಫಾಸ್ಟ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಅದನ್ನ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಅದು ಕ್ಲಿಪ್ಪಿಂಗ್ ಎಲ್ಲಿ ಡಿಲೀಟ್ ಆಗಿದೆಯೋ ಇಲ್ಲೋ ನಾನೇ ಸೇವ್ ಮಾಡಿಲ್ಲೋ ಗೊತ್ತಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ ಫ್ರೆಶ್ ಅಪ್ ಆದಮೇಲೆ ನನ್ನ ತಂಗಿ ಇನ್ನು ಪೂಜೆ ಸ್ಟಾರ್ಟ್ ಮಾಡಿದ್ಲು. ಅಂದರೆ ಪೂಜೆ ರೂಮ್ ಕ್ಲೀನ್ ಮಾಡೋದು, ಪೂಜೆ ಸಾಮಾನೆಲ್ಲ ತೊಳೆಯೋಕ್ಕೆ ಅವಳು ಇನ್ನು ಸ್ಟಾರ್ಟ್ ಮಾಡಿದ್ಲು. ಇನ್ನು ನಾನು ನಮ್ಮಮ್ಮ ಅಡುಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡಿದ್ರಿ. ಫಸ್ಟು ಕಾಳುಗೊಜ್ಜು ಮಾಡಿಟ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೊಳ್ತಾ ಹೋಗ್ಬೋದು ಅಂತೇಳಿ ಫಸ್ಟು ಕಾಳುಗೊಜ್ಜು ಮತ್ತು ಒಬ್ಬಟ್ಟು ರಸ, ಕೋಸಂಬರಿ, ಹಪ್ಳ, ಬಜ್ಜಿ ಈ ಥರದ್ದೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಅಡುಗೆ ಮಾಡಬೇಕಾದ್ರೆ ನಮ್ಮಮ್ಮ ಹೆಚ್ಕೊಡ್ತಾ ಇದ್ರೆ ನಾನು ಈ ಕಡೆ ಒಗ್ಗರಣೆ ಹಾಕ್ಕೊಂಡು ಈ ಕಡೆ ಮಾಡ್ಕೊಳ್ತಾ ಇರ್ತೀನಿ. ಒಬ್ಬಳೇ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಇನ್ನು ಹಬ್ಬದ ದಿನನೂ ಅಷ್ಟೇ ಒಬ್ಬಳೇ ಎಲ್ಲ ಮಾಡ್ಕೊಂಡಿದ್ರೆ ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ ಪಾಪ ಕಿಚನಲ್ಲಿ ಬಂದ್ಬಿಟ್ಟು ಒಂದೊಂದೇ ಹೆಚ್ಕೊಡ್ತಾ ಇದ್ರು. ಮತ್ತು ಒಬ್ಬಟ್ಟಿಗೆ ಕನಕ ಕಲಿಸಿದ್ರು, ಹೂರ್ಣ ರುಬ್ಕೊಡ್ತಾ ಇದ್ರು. ಇದೇ ಥರ ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಬಿಟ್ರಿ. ಹಬ್ಬದ ದಿನ ಏನಂದರೆ ಅಡುಗೆ ಕೆಲಸನೇ ಮಾಡ್ಕೊಂಡಿದ್ರೆ ಇಡೀ ದಿನ ಹೋಗ್ಬಿಡುತ್ತೆ, ಇನ್ನೇನು ಬೇರೆದಕ್ಕೆ ಟೈಮೇ ಇರಲ್ಲ. ಸರಿ ಅಂತ ಹೇಳ್ಬಿಟ್ಟು ಇಲ್ಲ ಬೇಗ ಬೇಗ ಎಲ್ಲ ಕೆಲಸ ಆಗಲಿ ಅಂತೇಳಿ ನಾನು ನಮ್ಮಮ್ಮ ಅಡುಗೆ ಕೆಲಸನ ಬೇಗ ಮುಗಿಸಿದ್ರಿ. ಫಸ್ಟು ನಾನು ಕಾಳುಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳುಗೊಜ್ಜಿಗಿಟ್ಟೆ. ಆಮೇಲೆ ಒಬ್ಬಟ್ಟು ರಸ ಅಂತೂ ತುಂಬಾ ಚೆನ್ನಾಗಿತ್ತು. ಏನು ಗೊತ್ತಾ, ಒಬ್ಬಟ್ಟು ರಸ ನೆಕ್ಸ್ಟ್ ಡೇ ಇಟ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ.
ಬಟ್ ಈ ಸತಿ ಅವತ್ತಿನ ದಿನ ಮಾಡ್ದಾಗೆ ತುಂಬಾನೇ ಚೆನ್ನಾಗಿತ್ತು ಒಬ್ಬಟ್ಟು ರಸ. ನನ್ಗೆ ಒಬ್ಬಟ್ಟು ರಸ ಅಂದ್ರೆ ತುಂಬಾನೇ ಇಷ್ಟ. ಇನ್ನ ನಾನು ನಮ್ಮಮ್ಮ ಅಡ್ಗೆ ಮಾಡೋಷ್ಟೊತ್ತಿಗೆ ನನ್ನ ತಂಗಿ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು, ಪೂಜೆ ಸಾಮಾನೆಲ್ಲ ತೊಳ್ದಿ, ದೇವ್ರಿಗೆ ಹೂವ ಎಲ್ಲ ಇಟ್ಬಿಟ್ಟು ಬಂದಿದ್ಲು. ಇನ್ನೇನು ಅಡ್ಗೆ ಆದ್ಮೇಲೆ ದೇವ್ರಿಗೆ ಎಡೆ ಇಟ್ಮೇಲೆ ಪೂಜೆ ಅಂದ್ರೆ ದೀಪ ಹಚ್ಚಿದ್ರೆ ಆಯ್ತು ಅಂತೇಳಿ ಅವಳು ಕಿಚನಲ್ಲಿ ಬಂದು ಹೆಲ್ಪ್ ಮಾಡ್ತಾ ಇದ್ರು. ಅವೆಲ್ಲ ನೀವ್ ಹೇಳೋಕ್ಕಾಗ ಹೋದ ವರ್ಷ ಒಬ್ಬದಿನ ಚೆನ್ನಾಗಿ ಮಾಡಿ. ಮಿಕ್ಸಿ ಯಾವಾಗ ಹೋಗಿತ್ತು, ಗ್ಯಾಪ್ ಬಟ್ ನಾವು ಹೋಗಿ ಹಬ್ಬದ ಟೈಮಲ್ಲೆಲ್ಲ ಎಲ್ಲರೂ ಸೇರ್ಕೊಂಡು ಅಡ್ಗೆ ಮಾಡೋದು, ಈ ತರ ಕಿಚನಲ್ಲಿ ಮಾತಾಡ್ಕೊಂಡು ಅಡ್ಗೆ ಮಾಡೋದು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಯೂಶಲಿ ನಾನೇನಾದ್ರೂ ಅಡ್ಗೆ ಮಾಡ್ಬೇಕಂದ್ರೆ ನನ್ನ ಜೊತೆಲಿ ಯಾರಾದ್ರೂ ಇರಬೇಕು ಮಾತಾಡಕ್ಕೆ. ಇಲ್ಲ ಏನಾದ್ರೂ ಒಂದು ಅಷ್ಟು ವೆರೈಟೀಸ್ ಮಾಡ್ತಾ ಇದೀನಿ ಅಂದ್ರೆ ನಮ್ಮಮ್ಮ ಕಟ್ ಮಾಡೋದಾಗಿರ್ಲಿ, ನನ್ನ ತಂಗಿ ಕಟ್ ಮಾಡ್ಕೊಡೋದಾಗಿರ್ಲಿ, ಈ ತರ ಮಾಡಿದ್ರೆ ನನಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಅಂಡ್ ನಾನು ಅಡ್ಗೆ ಮಾಡ್ತಾ ಇದೀನೋ ಅಂತಾನು ಅನ್ಸಲ್ಲ. ಇಲ್ಲ ನಾನು ಒಬ್ಳೇ ಏನಾದ್ರೂ ಮಾಡಿದ್ರೆ ನಾನು ಇಷ್ಟೊಂದು ಅಡ್ಗೆ ಮಾಡ್ತಾ ಇದೀನಾ, ನಾನು ಇಷ್ಟೆಲ್ಲ ಮಾಡ್ಬೇಕಾ ಅಂತ ಅನ್ಸುತ್ತೆ. ಪಾಪ ನಾನು ಅಡ್ಗೆ ಮಾಡ್ಬೇಕಾದ್ರೆ ನಮ್ಮ ಅಮ್ಮನೋ ನನ್ನ ತಂಗಿನೋ ಹೆಲ್ಪ್ ಮಾಡ್ತಾರೆ. ಹೆಚ್ಕೊಡೋದ್ರಲ್ಲಾಗಿರ್ಲಿ, ಏನಾದ್ರೂ ತರಕಾರಿ ತೊಳ್ಕೊಡೋದ್ರಲ್ಲಾಗಿರ್ಲಿ ನನ್ನ ತಂಗಿ ಮಾಡ್ತಾಳೆ. ಅವತ್ತು ಅಷ್ಟೇ ಹಬ್ಬದ ದಿನ ನಮ್ಮ ಅಮ್ಮ ನನ್ನ ತಂಗಿ ಎಷ್ಟು ಹೆಲ್ಪ್ ಮಾಡಿದ್ರು ಅಂದ್ರೆ ಆಲ್ಮೋಸ್ಟ್ ನಮ್ಮ ಕೆಲಸ ಒಂದು 12 ಗಂಟೆಗೆಲ್ಲ ಮುಗ್ದೋಗಿತ್ತು. ಅಡ್ಗೆ ಕೆಲಸ, ಪೂಜೆ ಎಲ್ಲ ಒಂದು 12 ಗಂಟೆ ಅಷ್ಟೊತ್ತು ಮುಗ್ದೋಗಿತ್ತು. ನಮ್ಮಮ್ಮ ಫಸ್ಟು ಅಂದ್ರೆ ಅವರು ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ಫಸ್ಟ್ ಅವ್ರ ಒಬ್ಬಟ್ಟಿಗೆ ಬೇಳೆನ ಬೇಯಕ್ಕೆ ಹಾಕಿದ್ರು. ಬೇಳೆ ಅಂತೂ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಇನ್ನು ಅದು ಆರಕ್ಕೂ ಟೈಮ್ ಬೇಕಲ್ವಾ, ಆರಿದಾದ್ಮೇಲೆ ರುಬ್ಕೊಂಡು ಒಟ್ಟು ಒಬ್ಬಟ್ಟಂತೂ ಚೆನ್ನಾಗಿ ಬಂದಿತ್ತು. ಈ ಸತಿ ಯಾವ ಒಬ್ಬಟ್ಟು ಕಿತ್ತೋಗಿಲ್ಲ, ಎಲ್ಲ ಚೆನ್ನಾಗಿ ಬಂದಿತ್ತು. ಇನ್ನ ಫಸ್ಟ್ ಈ ಅಡುಗೆ ಕೆಲಸ ಮುಗಿಸ್ಕೊಂಡು ಅಂದ್ರೆ ಇವಾಗ ಪಲ್ಯ, ಸಾಂಬಾರು, ಕೋಸಂಬರಿ, ಬಜ್ಜಿ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಒಬ್ಬಟ್ಟು ಮಾಡೋಣ ಲಾಸ್ಟಲ್ಲಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಅಡುಗೆನ ಮುಗಿಸ್ಕೊಂಡೆ. ಇನ್ನು ಕೋಸಂಬರಿಗೆ ಇನ್ನೆಲ್ಲ ಅಡುಗೆ ಆಗಿತ್ತು. ಕೋಸಂಬರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕಿ ಕೋಸಂಬರಿನ ಮಿಕ್ಸ್ ಮಾಡ್ತಾ ಇದ್ದೆ. ಯಾವುದೂ ಟೇಸ್ಟ್ ನೋಡಿಲ್ಲ, ದೇವರಿಗೆ ಎಡೆ ಇಡಬೇಕು ಅಂತೇಳಿ ಯಾವುದೂ ಟೇಸ್ಟ್ ನೋಡಿಲ್ಲ, ಖಾರನೂ ನೋಡಿಲ್ಲ, ಉಪ್ಪು ನೋಡಿಲ್ಲ. ಬಟ್ ಪರ್ಫೆಕ್ಟಾಗಿ ಬಂದಿತ್ತು. ಎಲ್ಲ ಅಡುಗೆನೂ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು. ಸ್ವಲ್ಪನೇ ಮಾಡಿರ್ಬೋದು ಬಟ್ ಎಲ್ಲದು ಚೆನ್ನಾಗಿ ಬಂದಿತ್ತು. ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ಇನ್ನು ನನ್ನ ತಂಗಿ, ನಮ್ಮಮ್ಮ ಒಬ್ಬಟ್ಟೆಲ್ಲ ತಟ್ತಾ ಇದ್ರು. ಕಿಚನಲ್ಲಿ ನಿಂತ್ಕೊಂಡು ಸುಡ್ಬೋದಿತ್ತು, ಬಟ್ ಆಲ್ರೆಡಿ ಸೆಕೆಗೆ ಇನ್ನು ಬಿಸಿಲಂತೂ ನಮ್ಮ ಕಿಚನ್ಗೆ ಡೈರೆಕ್ಟಾಗಿ ಕಿಟಕಿಯಿಂದ ಬೀಳುತ್ತೆ. ನಿಂತ್ಕೊಂಡಂತೂ ಒಬ್ಬಟ್ಟು ಸುಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಲಲ್ಲಿ ಬಂದ್ಬಿಟ್ಟು ಚಿಕ್ಕ ಗ್ಯಾಸ್ ಇದೆ ನಮ್ಮ ಮನೇಲಿ, ಅದರಲ್ಲಿ ಅವರಿಬ್ರು ಸುಡ್ತಾ ಇದ್ರು. ಇನ್ನು ಅವರು ದೇವ್ರಿಗಂತೇಳಿ ಫಸ್ಟ್ 2 ಒಬ್ಬಟ್ಟು ಮಾಡಿಕೊಟ್ರು. ನಾನು ಇನ್ನು ದೀಪ ಹಚ್ಬಿಡೋಣ, ಹೆಂಗೂ ಟೈಮ್ ಆಗ್ತಾ ಬರ್ತಿದೆ ಮಧ್ಯಾಹ್ನ, ಹಂಗೆ ಒಂದು 12 ಗಂಟೆ 12:15 ಆಗಿತ್ತೇನೋ, ಇನ್ನೇನು ದೀಪ ಹಚ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ದೀಪ ಹಚ್ಚಿದೆ. ಅದೆಲ್ಲ ಆದಮೇಲೆ ನೋಡಿ ಫಸ್ಟ್ ಒಬ್ಬಟ್ಟಂತೂ ಚೆನ್ನಾಗಿ ಬಂದಿತ್ತು. ಮತ್ತು ಬಜ್ಜಿ, ಇದು ಆಲೂಗಡ್ಡೆ ಬಜ್ಜಿ ಮತ್ತು ಮೂಲಂಗಿ ಬಜ್ಜಿ ಮಾಡಿದ್ದೆ. ಇನ್ನು ಈ ಕುಕ್ಕರಲ್ಲಿ ಕಾಳುಗೊಜ್ಜು, ಕಡಲೆಕಾಳು ಮತ್ತು ಕಾಬೂಲ್ ಚೆನ್ನ, ಆಲೂಗಡ್ಡೆ ಬದನೆಕಾಯಿ ಹಾಕಿ ಗೊಜ್ಜು ಮಾಡಿದ್ದೆ. ಇದು ಅಷ್ಟೇ ಚೆನ್ನಾಗಿ ಬಂದಿತ್ತು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಟೇಸ್ಟ್ ಮಾಡಿ ನೋಡಿದ್ರೇನು ಲಾಸ್ಟಲ್ಲಿ ಯಾವುದಕ್ಕಾದ್ರೂ ಒಂದು ಉಪ್ಪು ಇಲ್ಲ ಖಾರ ಕಮ್ಮಿ ಆಗಿರುತ್ತೆ. ಬಟ್ ದೇವ್ರಿಗೆ ಇಡಬೇಕು ಇಲ್ಲ ಹಬ್ಬದ ಟೈಮಲ್ಲಿ ಟೇಸ್ಟ್ ಮಾಡ್ದಾರೇ ಮಾಡ್ತಿರಲ್ವ, ಅದು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇನ್ನು ಕಾಳುಗೊಜ್ಜು ಆದಮೇಲೆ ಕೋಸಂಬರಿ ಮತ್ತು ಒಬ್ಬಟ್ಟಿಗೆ ರಸಾಯನ ಅಂತ ಹೇಳ್ತಾರೆ, ಅದು ಬೆಲ್ಲ ಮತ್ತು ಅದನ್ನೆಲ್ಲ ನಮ್ಮಮ್ಮ ಹಾಕ್ಬಿಟ್ಟು ರಸಾಯನ ಮಾಡಿದ್ರು. ಇನ್ನು ಒಬ್ಬಟ್ಟು ಸಾರು, ಇದನ್ನೆಲ್ಲ ಇಟ್ಕೊಂಡು ನಾವು 4 ಜನ ಊಟ ಮಾಡಿದ್ರಿ. ಅವತ್ತು ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಉಗಾದಿ ಅಂತೂ ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ಉಗಾದಿ ಹಬ್ಬದ ದಿನ ಏನಾಗೋದಂದ್ರೆ ಊಟ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರಿ, ಇಲ್ಲ ಯಾರಾದರೂ ಒಬ್ರು ಮಿಸ್ ಆಗೋರು, ಇಲ್ಲ ನನ್ನ ತಂಗಿನೋ ಇಲ್ಲ ನಮ್ಮ ಅಪ್ಪನೋ ಇಲ್ಲ ನಾನೋ ಈ ಥರ ಮಿಸ್ ಆಗ್ತಾ ಇದ್ರಿ. ಬಟ್ ಈ ಸತಿ ಮಾತ್ರ 4 ಜನ ಕುತ್ಕೊಂಡು ಊಟ ಮಾಡಿದ್ರಿ. ನನಗೇನಂದರೆ ಹಬ್ಬದ ಟೈಮಲ್ಲಿ ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟ ಮಾಡಬೇಕು, ಅವಾಗೇ ನನಗೆ ಖುಷಿ ಆಗುತ್ತೆ. ಎಲ್ಲ ಅಡುಗೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು ಊಟ ಎಲ್ಲ ಆದಮೇಲೆ ಟ್ರೆಂಡ್ಸ್ಗೆ ಹೋಗಿದ್ರಿ. ಟ್ರೆಂಡ್ಸಲ್ಲಂತೂ ಒಳ್ಳೆ ಆಫರು, ಬೈ 1 get 1 ಇತ್ತು. ಎಲ್ಲ ಕಲೆಕ್ಷನು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವೇನೋ ತೊಗೊಳ್ಬೇಕು ಅಂತ ಹೋಗಿದ್ರಿ, ಲೈಕ್ ನನಗೆ ಫಾರ್ಮಲ್ಸ್ ಪ್ಯಾಂಟ್ ಬೇಕಾಗಿತ್ತು, ಅದನ್ನು ತೊಗೊಳಕ್ಕೆ ಹೋಗಿದ್ರಿ. ಬಟ್ ಅಲ್ಲಿ ಸಿಕ್ಕಿಲ್ಲ. ಮಿಕ್ಕಿದ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ವಿಡಿಯೋ ಬಿಟ್ಟು ಅಲ್ಲಿ
ಇನ್ನ ಮನೆಗ್ ಬಂದ್ಮೇಲೆ ಒಂದ್ ಸಂಜೆ ಆಗಿತ್ತು. ಸುಮ್ನೆ ನಮ್ಮ ಅಮ್ಮನ್ ಹತ್ರ ನನ್ನ ಔಟ್‌ಫಿಟ್‌ನ ತೋರಿಸ್ತಾ ಇದ್ದೆ. "ಅಮ್ಮ ಚೆನ್ನಾಗಿದ್ಯಾ?" ಅಂತ ಹೇಳ್ಬಿಟ್ಟು. ನನ್ಗಂತೂ ಈ ಡ್ರೆಸ್ ನೋಡಿದ ತಕ್ಷಣ ಆನ್‌ಲೈನಲ್ಲೇ ತಗೊಂಡಿದ್ದು. ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ ನಮ್ಮ ಅಮ್ಮನಿಗೆ ತೋರಿಸ್ತಾ ಇದ್ದೆ. ಎಲ್ಲ ಹಾಕೋ ಚೆನ್ನಾಗಿದ್ಯಾ ಮತ್ತೆ ಚೆನ್ನಾಗಿದ್ಯಾ ನೋಡು. ಅಯ್ಯೋ ಚೆನ್ನಾಗಿರ್ಲಿಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ. ಇನ್ನು ನನ್ನ ತಂಗಿನ ಒಂದೇ ಒಂದು ಫೋಟೋ ತಗೊಳೋಣ ಬಾರೆ ಬಾರೆ ಅಂತ ಹೇಳ್ತಾ ಇದ್ದೆ. ಅವಳಂತೂ ಫೋಟೋ ಒಂದು ವಿಡಿಯೋ ಅಂದ್ರೆ ಅವಳಿಗೆ ಏನೋ ಒಂಥರ ನಾಚಿಕೆ ತರ ಫೀಲ್ ಆಗ್ತಾಳೆ. ನಾನು ಅದನ್ನೇ ರೇಗಿಸ್ತಾ ಇದ್ದೆ ಅವಳಿಗೆ. ಇನ್ನು ನಮ್ಮ ಅಮ್ಮನ ಜೊತೆನೂ ಅಷ್ಟೇ. ಅಮ್ಮ ನಾನಂದೆ ಬೇಬಿ ಒಂದೇ ಒಂದು ಫೋಟೋ ತೆಗಿ ಅಂತ. ಅವಳು ನೋಡ್ರೆ ವಿಡಿಯೋನೇ ಮಾಡಿದ್ದಾಳೆ. ನಮ್ಮ ಅಮ್ಮನ ಜೊತೆನೂ ಅಷ್ಟೇ. ಇದನ್ನ ನೋಡಿ ನನಗೆ ಖುಷಿ ಆಯ್ತು. ಇವಾಗ ನೋಡಿ ನಮ್ಮ ಅಮ್ಮನ ಹತ್ರ ನಾನು ಏನೋ ಒಂದು ಕೇಳ್ತೀನಿ. ಬಟ್ ನಮ್ಮಮ್ಮ ಏನು ಆನ್ಸರ್ ಮಾಡ್ತಾರೆ ಅಂದ್ರೆ, ಇಷ್ಟನೇ ಆದ್ರೆ ಚಿಕ್ಕೋಳಲ್ಲ ಆದ್ರೆ ಅವಳು ಇಷ್ಟ ಅಂದ್ರೆ ಸುಳ್ಳು ಹೇಳ್ಕೊಡೋದನ್ನ ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಇವಾಗ ಬೇವಿನ ಬೆಲ್ಲ ಯುಗಾದಿಗೆ ಯುಗಾದಿ ದಿನ ಅದು ನಿಜ ಹೇಳು. ನಾನು ಇಷ್ಟನಾ ಅವಳು ಇಷ್ಟನಾ ಲಾಗ್ ಮಾಡ್ತೀನಿ ಅಂತಲ್ಲ. ಅದೆಲ್ಲ ಕರೆಕ್ಟೇ ಇಬ್ರು ಇಷ್ಟನೇ ಆದ್ರೆ ಸ್ವಲ್ಪ ಬೇಲಿ ಅದೇನೆ ನಿಮ್ ಮನೆ ಜೋಯ್ ತುಂಬಲ್ಲ ಆಗಲಿ ನಮಗಲ್ಲ ಸ್ವಲ್ಪ ಚಿಕ್ಕೋಳಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ ಅವಳಲ್ಲ ಸ್ವಲ್ಪ ಅಷ್ಟೇನೆ ಅಷ್ಟೇ ಮಸ್ತಪ್ಪ ಬೆಲೆ ಬೇಡಪ್ಪ ನಾನು ಒಂದೇ ತಿಂದೆ ಇವಳಿ ಹಬ್ಬದ ದಿನ ತಿಂತಾರೆ ದೊಡ್ಡದೆಲ್ಲ ತಗೋದ್ಬೇಡಪ್ಪ. ಇವಾಗ ನನ್ನ ತಂಗಿಗೆ ಒಂದು ಕ್ವಶನ್. ಏನು ಹೇಳು ವಾತಾವರಣ ಭಯ ನಿಜಕ್ಕೆ ಹಂಗೆ ನನಗೆ ಈ ಕ್ಯಾಮ್ರಾ ನಾವು ತುಂಬ ಬೆಲ್ ಕ್ಯಾಮ್ರಾ ಅಂದ್ರೆ ನಾನಂದ್ರೆ ಇಷ್ಟನಾ ಮಮ್ಮಿ ಅಂದ್ರೆ ಇಷ್ಟನಾ? ನನ್ಗಂದ್ರೂ ರೆಸ್ಪೆಕ್ಟ್. ನಮ್ಮ ಅಮ್ಮನೂ ಇಷ್ಟ ಇಲ್ಲ ಅನ್ನತ್ತೆ. ನೀವು ಇಷ್ಟ ಇಲ್ಲ ನಾನು ಇಷ್ಟ ನಿಜ. ನಾನು ನಮ್ಮ ಮಮ್ಮಿ ಈಗ ನಾನು ಇಷ್ಟನಾ ಸರಿ. ನಾನ್ ಸುಮ್ನೆ ನಮ್ಮ ಅಮ್ಮನ ಹತ್ರ ಕೇಳ್ದೆ, ಅಮ್ಮ ನಾನು ಇಷ್ಟನಾ ನನ್ನ ತಂಗಿ ಇಷ್ಟನಾ ಅಂತ. ನಮ್ಮಮ್ಮ ಯಾವಾಗ್ಲೂ ಅಷ್ಟೇ ಅವಳು ಚಿಕ್ಕೋಳು ಅಂತ ಹೇಳ್ಬಿಟ್ಟು ಅವಳೇ ಇಷ್ಟ ಅಂತ ಹೇಳ್ತಾರೆ. ಇನ್ನು ಸೇಮ್ ಕ್ವಶನ್ ನನ್ನ ತಂಗಿನೂ ಕೇಳ್ದೆ. ನನ್ನ ತಂಗಿ ನಾನೇ ಅಂತ ಹೇಳಿದ್ಲು. ಆ್ಯಂಡ್ ಅವತ್ತಿನ ಡೇ ಫುಲ್ ಚೆನ್ನಾಗಿತ್ತು. ಯುಗಾದಿ ಹಬ್ಬ ಕಂಪ್ಲೀಟ್ ಆಯಿತು. ಬೇವು ಬೆಲ್ಲ ತಿಂದ್ರಿ. ಎಲ್ಲನೂ ಚೆನ್ನಾಗಿತ್ತು. ನಾನು ಯಾವಾಗಲೂ ವಿಶ್ ಮಾಡೋದು ಒಂದೇ, ಇದೇ ಥರ ನನ್ನ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರಬೇಕು, ಪೀಸ್ ಆಗಿರಬೇಕು. ಯಾವಾಗಲೂ ಅಷ್ಟೇ ಜೊತೆ. ಇದಾಗ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಮತ್ತೆ ಮತ್ತೆ ಹೇಳ್ತಾನೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮ್ಮನೆ ಯುಗಾದಿ ಸೆಲೆಬ್ರೇಷನ್ ಇತ್ತು. ಬೇವು ಬೆಲ್ಲನೂ ತಿಂದಿದ್ದಾಯಿತು. ಎಲ್ಲ ಚೆನ್ನಾಗಾಯ್ತು. ಈ ವರ್ಷ ಹಬ್ಬ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಸಿಂಪಲ್ ಆಗಿ ಫ್ಯಾಮಿಲಿ ಜೊತೆನೆ ನಮ್ಮನೆಯವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದ್ದು, ಊಟ ಜೊತೆಲಿ ಕುತ್ಕೊಂಡು ಮಾಡಿದ್ದು, ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ತುಂಬಾನೇ ಖುಷಿ ಆಯಿತು. ನೆಕ್ಸ್ಟ್ ವರ್ಷದ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಈ ವರ್ಷ ಅಂತೂ ತುಂಬಾನೇ ಚೆನ್ನಾಗಿತ್ತು. ಈ ಜಾನ್ವರಿಯಿಂದ ಅಂತೂ ಪ್ರತಿಯೊಂದೂ ನನಗೆ ಪಾಸಿಟಿವ್ ವೈಬೇ ಇತ್ತು. ಅದರಲ್ಲೂ ಯುಗಾದಿ ಹಬ್ಬನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.